KSRTC ಬಸ್ಗಳು ಕೇಳ್ಬೇಕಾ? ಹಾಯ್, ನಾನು ಅಶ್ರಫ್ ಫ್ರಮ್ ಕನ್ನಡ ವ್ಯೂಲರ್ಸ್. ನಾನಿವಾಗ ಒಂದು ಬೈಕ್ ರೈಡಲ್ಲಿದ್ದೀನಿ. ಸೊ ಗ್ರೂಪ್ ರೈಡು, ನಮ್ಮ ಚಂದ್ರಾಯಪಟ್ಟಣದಿಂದ ಗ್ರೂಪ್ ರೈಡ್ ಬಂದಿದ್ದೀವಿ. ಸೊ ಕರೆಂಟ್ಲಿ ಇವಾಗ ಚಿಕ್ಕಮಗಳೂರಲ್ಲಿದ್ದೀವಿ. ನಮ್ಮ ಪ್ಲ್ಯಾನ್ ಇರೋದು ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಎಲ್ಲ ಕವರ್ ಮಾಡಿಕೊಂಡು ಕೊಟ್ಟಿಗೆಹಾರ ಹೋಗಿ ಅಲ್ಲಿಂದ ವಾಪಸ್ಸು ಸಕಲೇಶಪುರ ಮೂಲಕ ಚನ್ನರಾಯಪಟ್ಟಣ ಬರೋದು ಅಂತ ಒಂದೇ ಪ್ಲ್ಯಾನ್ ಹಾಕಿದ್ದೀವಿ. ಸೊ ತುಂಬ ಗಾಡಿಗಳು ಲೈನಪ್ ಆಗಿದೆ. ಒಂದು 16-17 ಗಾಡಿಗಳಿದ್ದಾವೆ. ಕ್ಲಾಸಿಕ್ 350 ಒಂದೆರಡು, ಹಿಮಾಲಯನ್ 2 ಇದ್ದಾವೆ, ಆಮೇಲೆ ಹಿಮಾಲಯನ್ 450 2 ಇದೆ, GT 650 2 ಇದೆ, ಕ್ಲಾಸಿಕ್ 350, ರೈಡರ್ 125 ಇದೆ, ಅಡ್ವೆಂಚರ್ 390 ಕೂಡ ಇದೆ, FZ ಪಲ್ಸರ್ ಎಲ್ಲ ಇದ್ದಾವೆ. ಸೊ ಇಲ್ಲೇ ತಿಂಡಿ ತಿನ್ಕೊಂಡ್ವಿ, ಅದು ಟೌನ್ ಕ್ಯಾಂಟೀನ್ ಅಂತಿದೆ. ಸೊ ಇವಾಗ ಎಲ್ಲ ರೆಡಿ ಆಗ್ತಿದ್ದಾರೆ, ಓಡೋಣ. ಆಲ್ಮೋಸ್ಟ್ ಎಲ್ಲ ಗೇರ್ಸಲ್ಲೇ ಬಂದಿದ್ದಾರೆ. ಸೊ ತಿಂಡಿ ತಿನ್ಕೊಂಡು ಹೊರಟಿದ್ದೀವಿ. ಇವಾಗ ನೋಡ್ಬೋದು ನನ್ನ ಮೊಬೈಲು ಕನೆಕ್ಟ್ ಆಗಿದೆ, ಗೋಪ್ರೋನು ಕನೆಕ್ಟ್ ಆಗಿದೆ, ರೆಕಾರ್ಡ್ ಆಗ್ತಾಯಿದೆ, ಅಲ್ಲೇ ತೋರಿಸ್ತಾ ಇದೆ ವಿಡಿಯೋ ಮೋಡ್ ಅಂತ. 70% ಬ್ಯಾಟ್ರಿ ಇನ್ನೂ ಹಾಗೇ ಇದೆ. ಸ್ಕ್ರೀನ್ ಮಿರರಿಂಗ್ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ಈ ಪಾಕೆಟ್ ಒಳಗಡೆ ಮೊಬೈಲ್ ಇಟ್ಕೊಂಡಾಗ ಸ್ಕ್ರೀನ್ ಆಫ್ ಆಗುತ್ತಲ್ಲ. ಸೊ ಹಾಗಾಗಿ ಕಂಪ್ಲೀಟಾಗಿ ಒಂದು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ಗೆ ಕನ್ವರ್ಟ್ ಆಗ್ತಾಯಿದೆ. ಬಟ್ ಅದೇನಾರ ಸ್ಕ್ರೀನ್ ಆನಲ್ಲೇ ಇದ್ದಿದ್ರೆ ನಮಗೆ ಕಂಪ್ಲೀಟ್ ಮ್ಯಾಪ್ ಮಿರರಿಂಗ್ ನಮಗೆ ಬರ್ತಾಯಿತ್ತು. ಬಟ್ ಇವಾಗ ಸದ್ಯಕ್ಕೆ ಕಂಪ್ಲೀಟ್ ಆಗಿ ಬರಲ್ಲ. ಇವಾಗ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ಗೆ ಸ್ವಿಚ್ ಆಗಿದೆ. ಸೊ ಅದರಲ್ಲೇ ಹೋಗೋಣ. ಪರ್ಫೆಕ್ಟ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಪರ್ಫೆಕ್ಟ್ ತೋರಿಸ್ತಿದೆ. ಬಟ್ ಮ್ಯಾಪ್ಸ್ ಆಗಿದ್ರೆ ಇನ್ನೂ ಪರ್ಫೆಕ್ಟ್ ಆಗ್ಬಿಡೋದು. ಓಕೆ, ಇಲ್ಲೇನೋ ಚೆಕ್ ಪೋಸ್ಟ್ ಇದೆ, ಚೆಕ್ ಮಾಡ್ತಾರೆ ಅನಿಸುತ್ತೆ. ವಾಟರ್ ಬಾಟ್ಲು, ಮೋಸ್ಟ್ಲಿ ಪ್ಲಾಸ್ಟಿಕ್ ಎಲ್ಲ ಅಲೋ ಇರಲ್ಲ. ರೋಡ್ಸ್ ಎಲ್ಲ ಸೀನಿಕ್ ಆಗಿದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಬರ್ತಾ ಇರೋದು ನನ್ನ ಬೈಕಲ್ಲಂತೂ, ಫಸ್ಟ್ ಟೈಮೇ. ಆನ್ಲೈನ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರು ಬಂದಿಲ್ಲಿ ಕ್ಯೂ ನಿಂತ್ಕೊಂಡು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಹೋಗ್ತಾರೆ. ಅದರ ಬದಲು ಇಲ್ಲಿ ಆರಾಮಾಗಿ ಮುಂಚೆನೇ ಬುಕ್ ಮಾಡ್ಕೊಂಬಂದರೆ ಆನ್ಲೈನ್ ಪೇಮೆಂಟು ಪಾಸ್ ತೋರಿಸ್ಬಿಟ್ಟು ಹೋಗ್ತಾ ಇರೋದು. ಸಸ್ಪೆನ್ಷನ್ ಸ್ವಲ್ಪ ಸ್ಮೂತ್ ಇಟ್ಕೊಂಡಿದ್ದೀನಿ, ಹಂಗಾಗಿ ನನಗೆ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾ ಇದೆ. ಓಹೋ, ಸೈಕ್ ಆಗಿದೆಯಲ್ಲ ಗುರು. ಈ ಥರ ವ್ಯೂ ಪಾಯಿಂಟು ಚಿಕ್ಕಮಗಳೂರಲ್ಲಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ಈ ಜಾಗ ನೋಡ್ತಿದ್ರೆ ಈ ಬೆಟ್ಟದ ಫಿಲಮ್ ನೆನಪಾಗ್ತಿದೆ. ಸೇಮ್ ಟು ಸೇಮ್ ಲ್ಯಾಂಡ್ಸ್ಕೇಪು ಹಾಗೆ ಇದೆ, ಎಕ್ಸಾಕ್ಟಾಗಿ ಹಾಗೆ ಸೇಮ್ ನೆನಪಾಗ್ತಾ ಇದೆ. ಸಖತ್ ಹೈಟಿಗೆ ಬಂದಿದ್ದೀವಿ. ಬಸ್ಸು ಬರುತ್ತೆ. ಇನ್ನೂ ಮೇಲಿದೆ.
ಇದು ಯಾವುದೋ ಒಂದು ಆಫ್ ರೋಡ್ ಟ್ರೈಲ್ ಇದ್ದಂಗೆ ಐತೆ. ನಮ್ಮ ಬೈಕಿಗೆ ಹೇಳಿ ಮಾಡಿಸಿದ ಜಾಗ ಇತ್ತು. ತಡಿ, ಸಸ್ಪೆನ್ಷನ್ ಇನ್ನೊಂಚೂರು ಸ್ಮೂತ್ ಮಾಡ್ಕೊಂಬಿಡೋಣ. ನಿಧಾನ ಬ್ರೋ. ನಮ್ಮ ಸಚಿ ತಗೋ ಹೋಗ್ಬೇಕು ಹಂಗೆ ಕಟ್ ಮಾಡ್ಕೊಂಡು. ಇದೇನು ಇಲ್ಲಿ ತನಕ ರೋಡಿಲ್ಲ, ಇಲ್ಲಿಂದ ಮುಂದಕ್ಕೆ ರೋಡಿದೆ. ಇಲ್ಲೆಲ್ಲ ಸಗದಾಗಿದೆ ಸೀನಿಕ್ಕಾಗಿ. ಗ್ರೀನರಿ ಇದ್ಬಿಟ್ರು ಅಂತೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಓಹೋ, ಅಲ್ಲಿರೋ ಬೆಟ್ಟಗಳು ಕಾಣಿಸ್ತಾನೆ ಇಲ್ಲ, ಆ ರೇಂಜಿಗಿದೆ ಕ್ಲೌಡ್ಸ್. ಪಾರ್ಕಿಂಗಿಗೆ ಮಾತ್ರ ಕಮ್ಮಿ ಜಾಗ ಇದೆ. ರೆಂಚ್ ಹೊಡ್ತಾವೆ, ಇಲ್ಲ ಅಂದರೆ ಮೇಕ್ ತಗೊಂಡು ಹೋಗ್ತಾರೆ ಗಾಡಿನ ಅಂತ. ನಿಧಾನಕ್ಕೆ ಇಳಿಸು, ನಿಧಾನಕ್ಕೆ ಇಳಿಸು, ನಿಧಾನ ನಿಧಾನ ನಿಧಾನ, ಏನಾಗಲ್ಲ.
ಈ ದಪ್ಪ ಕಲ್ಲುಗಳದೇ ತೊಂದರೆ. ಗಾಡಿಗಳೆಲ್ಲ ಒಂದೊಂದಾಗಿ ಲೈನಪ್ ಆಗ್ತಾಯಿದೆ. ಕಾಂಟಿನೆಂಟಲ್ GTನೂ ಇಳಿಸಿದ್ರು ಅತ್ಲಾಗೆ. ನಮ್ಮ RTX ಇಲ್ಲಿದೆ. ಹಿಮಾಲಯನ್ ಕ್ಲಾಸಿಕ್ 350, ಇದೊಂದು ಹಿಮಾಲಯನ್ ಕ್ಲಾಸಿಕ್ 350, ಟ್ರಯಂಫ್ FZನೂ ಇದೆ, ಅಡ್ವೆಂಚರ್ 390 ಇದೆ, ಪಲ್ಸರ್ ಇದೆ, ಹಿಮಾಲಯನ್ ಇದೆ, ಮತ್ತು ದಿ ಓಲ್ಡ್ OG ಬುಲೆಟ್ 350 ಕೂಡ ಇದೆ. ಹಾಂ, ಏಕೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಇವಾಗ ನಾವು ಮಾಣಿಕ್ಯದಾರ ಮುಗಿಸ್ಕೊಂಡು ಮುಳ್ಳಯ್ಯನಗಿರಿ ಪೀಕಿಗೆ ಹೋಗ್ತಾಯಿದ್ದೀವಿ. ಸಖತ್ತಾಗಿದೆ ರೋಡ್, ಈಗಿನೂ ಮಾಡಿದ್ದಾರೆ, ಮಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಮೇಂಟೈನ್ ಆಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಆ ಕಡೆ ಎಲ್ಲ ಬರೀ ಸಿಮೆಂಟ್ ರೋಡ್ ಇತ್ತು ಪೂರ್ತಿ, ಕೆಲವೊಂದು ಕಡೆ ಟಾರ್ ಇತ್ತು. ಇಲ್ಲಿ ಫುಲ್ಲು ಟಾರ್ ರೋಡೇ ಮಾಡಿದ್ದಾರೆ. ಇನ್ನೂ ಎಷ್ಟು ಮೇಲೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಅಪಾಚಿಲಿ ಇವಾಗ 5th ಗೇರಲ್ಲಿ ಹೋಗ್ತಿರೋದು. ಲೋ ಆ್ಯಂಡ್ ಟಾರ್ಕು ಚೆನ್ನಾಗೇ ಇದೆ. ಹೌದಪ್ಪ, ಇದು ಆಟೋಮ್ಯಾಟಿಕ್ನ ಆಫ್ರಿಕಾ ಟ್ವಿನ್ನ. ಅದೇ ಅನಿಸುತ್ತೆ ಮುಳ್ಳಯ್ಯನಗಿರಿ ಪೀಕು ಮೇಲ್ಗಡೆ ಇರೋದು. ನಾನು ಫಸ್ಟ್ ಟೈಮ್ ಹೋಗ್ತಿರೋದು, ನೋಡೋಣ. 35.7 kmpl ತೋರಿಸ್ತಾ ಇದೆ. ಆವ್ರೇಜ್ ಫ್ಯೂಯಲ್ ಎಕಾನಮಿ ಅದೇ ರೇಂಜಲ್ಲೇ ಬಂದ್ಬಿಟ್ರೆ ಸಾಕು. ಮಧ್ಯಾಹ್ನ 12 ಕಾಲ ಆಯಿತು. ಮುಳ್ಳಯ್ಯನಗಿರಿ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ಸೊ ರೋಡ್ಸ್ ಅಂತೂ ಸೀನಿಕ್ ಆಗಿದೆ. ಈ ಟೈಮಲ್ಲಿ ತುಂಬ ಬಿಸಿಲು, ಹೊರಗಡೆ ಮಾತ್ರ ತುಂಬ ಬಿಸಿಲು. ಬಟ್ ಇಲ್ಲಿ ಕೂಲಾಗಿದೆ, ಏರೆಲ್ಲ ಗಾಳಿ ತಣ್ಣಗೆ ಹೊಡಿತಾ ಇದೆ. ಏರ್ ಪಿನ್ ಬೆಂಡ್ಸ್ ಎಲ್ಲ ಇದ್ದಾವೆ. ಬಟ್ ಮುಳ್ಳಯ್ಯನಗಿರಿ ಪೀಕಿಗೆ ನಾವು ಓನ್ ವೆಹಿಕಲ್ ಮುಂಚೆ ತೊಗೊಂಡೋಗ್ಬೋದಾಗಿತ್ತು, ಬಟ್ ಈಗ ತೊಗೊಂಡೋಗೋಕ್ಕಾಗ್ತಾಯಿಲ್ಲ. ಬಟ್ ಗೌರ್ಮೆಂಟಿಂದ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಜಸ್ಟ್ 200 ರೂಪೀಸ್ಗೆ ನಿಮಗೆ ಸೊ ಪೀಕಿಗೆ ಕರ್ಕೊಂಡೋಗ್ತಾರೆ. ಅಲ್ಲಿಂದ ಸ್ವಲ್ಪ ದೂರ ನಡಿಬೇಕು, ಮತ್ತೆ ಒಂದು ಬೆಟ್ಟ ಹತ್ತಿದಷ್ಟು ಆಗುತ್ತೆ. ಬಟ್ ಅಲ್ಲಿ ತನಕ ಜಸ್ಟ್ 200 ರೂಪೀಸ್ಗೆ ನಿಮಗೆ ಒಂದು ಕಾರ್ ಲೆಕ್ಕ, ಅದು ವ್ಯಾನು ಟಾಟಾ ಸುಮೋ ಇರುತ್ತೆ, ಇಲ್ಲಾಂದರೆ ಬೊಲೆರೋ ಇರುತ್ತೆ. ಆಲ್ಮೋಸ್ಟು ನೀವು 6 ಜನನಾರ ಹೋಗಿ 10 ಜನನಾರ ಹೋಗಿ ಇಬ್ಬರಾದ್ರೂ ಹೋಗಿ ಒಂದು ಕಾರಿಗೆ
200 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಒಳ್ಳೆ ವಿಷಯ ಆ್ಯಕ್ಚುಲಿ. ನೀವು ಹೋಗಿ ಬರ್ತೀನಿ ಅಂದರೆ ಪರ್ ಹೆಡ್ ಒಂದು 60, 50 ಅಥವಾ ಇನ್ನೂ ಜಾಸ್ತಿ ಜನ ಹೋಗ್ತೀನಿ ಅಂದರೆ 30-40 ರೂಪಾಯಿಲೆಲ್ಲ ಮುಗಿಸ್ಕೊಂಡ್ಬಿಡ್ಬೋದು. ವರ್ತು ಅಂತಲೇ ಹೇಳ್ಬೋದು ಆ ವಿಷಯದಲ್ಲಿ. ಚಿಕ್ಕಮಗಳೂರಲ್ಲಿ ಊಟ ಮಾಡಿಕೊಂಡು ನಾವಿವಾಗ ಹೊರಟಿರೋದು ಕೊಟ್ಟಿಗೆಹಾರ ಕಡೆ. ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಇಲ್ಲಿಂದ 50 ಕಿಲೋಮೀಟ್ರ್ ಇದೆ. ಅದಾದಮೇಲೆ ಅದನ್ನು ಮುಗಿಸ್ಕೊಂಡು ನಾವು ಡೈರೆಕ್ಟು ಚನ್ನರಾಯಪಟ್ಟಣ ಹೊರಡ್ತೀವಿ ವಾಪಸ್ಸು. ಸೊ ಅಲ್ಲಿಗೆ ಈ ರೈಡ್ ಎಂಡ್ ಆಗುತ್ತೆ. ಈ ಚಿಕ್ಕಮಗಳೂರು ಟು ಮೂಡಿಗೆರೆ ರೂಟ್ ಕೂಡ ಸೂಪರ್ ಸೀನಿಕ್ ಆಗಿದೆ ನೋಡಿ. ಕಾಫಿ ಎಸ್ಟೇಟ್ ಎಲ್ಲ ಇದೆ. ಸೊ ಅದ್ರ ಮಧ್ಯದಲ್ಲಿ ರೋಡ್ ಇದೆ. ಇದಕ್ಕೆಲ್ಲ ಮಾರ್ಕಿಂಗ್ಸು ಮತ್ತು ರಿಫ್ಲೆಕ್ಟರ್ಸು ನೀಟಾಗಿರೋದು ಹಾಕ್ಬಿಟ್ರೆ ಸೂಪರಾಗಿ ಕಾಣಿಸುತ್ತೆ ನೈಟ್ ಟೈಮು. ದೊಡ್ಡ ದೊಡ್ಡ ಮರಗಳಿದ್ದಾವೆ. ಅದರ ಮಧ್ಯದಲ್ಲಿ ಕಾಫಿ ಎಸ್ಟೇಟು ಸಾಕಾಗಿದೆ. ಸ್ವಲ್ಪ ದೂರದಲ್ಲಿ ಮೂಡಿಗೆರೆ ಬಂದ್ಬಿಡುತ್ತೆ. ಈಗ ನಾವು ಚಾರ್ಮಡಿ ಘಾಟ್ ರೋಡಲ್ಲಿದ್ದೀವಿ. ನಮ್ಮ KSRTC ಬಸ್ಗಳು ಕೇಳ್ಬೇಕಾ, ಎಲ್ಲ ರೋಲರ್ ಕೋಸ್ಟರ್ ಹೊಡೆದಂಗೆ ಹೊಡಿತಾರೆ ಅಲ್ಲಿ. ಮಲಯ ಮಾರುತ ಅರಣ್ಯ ಮೀಸಲು ಪ್ರದೇಶ. ಓಕೆ, ವ್ಯೂ ಸಾಕತ್ತಾಗಿದೆ ನೋಡಿ, ಹೆವಿಯಾಗಿದೆ. ಫಸ್ಟ್ ಟೈಮ್ ಬೆಟ್ಟ ಏನು ಸಾಲಾಗಿ ಕಾಣಿಸ್ತಿದೆ ನೋಡಿ.
ಚಾರ್ಮಡಿ ಘಾಟ್. ಸೊ ಚಾರ್ಮಡಿ ಘಾಟ್ ಬಂದಿದ್ದೀವಿ. ಬಾಯ್ಸ್ ಎಲ್ಲ ಬಂದಾಯಿತು, ಎಲ್ಲ ಗಾಡಿಗಳು ಬಂತು. ಸೊ ವ್ಯೂ ನೋಡೋದಕ್ಕೋಸ್ಕರ ಬಂದ್ವಿ ಅಷ್ಟೇ. ಸೊ ನೇಷನ್ ಬಿಲ್ಡರ್ಸ್ ನಮ್ಮ ಒಂದು ಚನ್ನರಾಯಪಟ್ಟಣದ ಬೈಕ್ ರೈಡರ್ಸ್ ಟೀಮ್ ಆ್ಯಕ್ಚುಲಿ, ನೇಷನ್ ಬಿಲ್ಡರ್ಸ್ ಅಂತ. ಸೊ ನೀವು ಬೇಕಾದ್ರೆ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ಒಂದು ರೈಡ್ ನಮ್ಮ ಚನ್ನರಾಯಪಟ್ಟಣಕ್ಕೆ ಹೋಗಿ ಎಂಡ್ ಆಗುತ್ತೆ. ಇವಾಗ ಇದು ಫೈನಲ್ ಸ್ಪಾಟು ಬಂದಿರೋದು ನಾವು, ಹಾಗಾಗಿ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟು ಹೋಗೋ ಅಷ್ಟೊಳಗೆ ನೈಟ್ ಆಗುತ್ತೆ. ಹಾಗಾಗಿ ಸೊ ಈ ವಿಡಿಯೋನ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಒತ್ತಿ. ಇದೇ ರೀತಿಯಾದಂತಹ ರೈಡ್ಸ್ ಮತ್ತು ಕಾರ್ ಆ್ಯಂಡ್ ಬೈಕ್ ರಿವ್ಯೂ ವೀಡಿಯೋಸ್ ಮತ್ತು ಎಸ್ಪೆಷಲಿ ನಮ್ಮ RTX ಬೈಕಿನ ಇನ್ ಆ್ಯಂಡ್ ಔಟ್ ವೀಡಿಯೋಸ್ ನಿಮಗೆ ಬೇಗ ತಲುಪುತ್ತೆ.